ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ 2025 ಈ ವರ್ಷದ ಕಡೆಯ ದಿನ ಇವತ್ತು ಮತ್ತು 2026 ಇವತ್ತು ಮಧ್ಯರಾತ್ರಿಯಿಂದ ಎಲ್ಲರೂ ಸ್ವಾಗತಿಸಲಿಕ್ಕೆ ಸಿದ್ಧರಾಗಿದ್ದಾರೆ. ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ನ ಎಲ್ಲಾ ಅಧಿಕಾರಿ ಸಿಬ್ಬಂದಿಗಳ ವತಿಯಿಂದ ಎಲ್ಲ ಸಾರ್ವಜನಿಕರಿಗೂ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಹಾಜನರಿಗೆ ಮೊದಲನೇದಾಗಿ ಮತ್ತು ಎಲ್ಲ ನಮ್ಮ ವಾಹಿನಿ ಮುಖಾಂತರ ಯಾರೆಲ್ಲ ನೋಡೋರಿದ್ದಾರೆ ಅವರೆಲ್ಲರಿಗೂ ನಾನು ಹೊಸ ವರ್ಷದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಇಲಾಖೆ ಮತ್ತು ಸರ್ಕಾರ ಸೆಲೆಬ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಅತ್ಯಂತ ಜವಾಬ್ದಾರಿಯುತವಾಗಿ ಸಂಭ್ರಮಾಚರಣೆ ಮಾಡಿ ಸಂಭ್ರಮಿಸಿ ಅನ್ನುವಂತ ಒಂದು ಸಂದೇಶದೊಂದಿಗೆ ಇವತ್ತು ಹೊಸ ವರ್ಷದ ಆಚರಣೆಗೆ ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಆಗ್ತಾ ಇದೆ. ಸುಮಾರು 2,000ಕ್ಕೂ ಹೆಚ್ಚು ಜನ ಅಧಿಕಾರಿ ಸಿಬ್ಬಂದಿಗಳನ್ನ ನಾವು ನಿಯೋಜನೆ ಮಾಡಿದ್ದೇವೆ. ಮುಖ್ಯವಾಗಿ ಎಲ್ಲಿ ಕ್ರೌಡ್ ಜಾಸ್ತಿ ಗ್ಯಾದರ್ ಆಗುತ್ತೆ, ಹೋಟೆಲ್ಸ್ ಇರ್ಬೋದು, ಸಿನಿಮಾ ಥಿಯೇಟರ್ಸ್, ಮಾಲ್ಸ್, ನಮ್ಮ ಸಿದ್ದಾರೂಢ ಮಠ, ಚೆನ್ನಮ್ಮ ಸರ್ಕಲ್, ಜುಬ್ಲಿ ಸರ್ಕಲ್, PUB ಕಾಲೇಜು, JSS ಕಾಲೇಜು, KCD KUD ಕಾಲೇಜಸ್ ಸೇರಿದಂತೆ ಎಲ್ಲೆಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಆಗುತ್ತೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೋಟೆಲ್ಸ್ ಇದಾವೆ, ರೆಸ್ಟೋರೆಂಟ್ಸ್ ಇದಾವೆ, ರೆಸಾರ್ಟ್ಸ್ ಇದಾವೆ, ಹಾಗೆ ರೆಸಿಡೆನ್ಷಿಯಲ್ ಅಸೋಸಿಯೇಷನ್ಸ್ ಇದೆ, ಕಮ್ಯುನಿಟಿ ಅಸೋಸಿಯೇಷನ್ಸ್ ಇದೆ. ಎಲ್ಲೆಲ್ಲಿ ಸೆಲೆಬ್ರೇಷನ್ ಆಗುತ್ತೆ ಅನ್ನೋದೊಂದು ಮಾಹಿತಿ ನಾವು ಪಡ್ಕೊಂಡು ಸುಮಾರು 300ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಸ್ಥಳೀಯವಾಗಿ ಸೆಲೆಬ್ರೇಷನ್ ಆಗುವಂತದ್ದು, ಸುಮಾರು 20ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವಂತದ್ದು ನಾವು ಗುರುತಿಸಿದ್ದೀವಿ. ಆ ಎಲ್ಲಾ ಜಾಗದಲ್ಲಿ ನಾವು ಠಾಣಾವಾರು ಅಧಿಕಾರಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದೀವಿ. ಎಲ್ಲಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇರುತ್ತೆ ಅಲ್ಲಿ ಮಹಿಳಾ ಸಿಬ್ಬಂದಿಗಳು ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದೇವೆ. ಮಫ್ತಿಯಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಇರ್ತಾರೆ. ಮತ್ತೆ ಯಾವುದೇ ಅಹಿತಕರ ಘಟನೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಈಗಾಗಲೇ ರೌಡಿ ಶೀಟರ್ಸ್ ಪೆರೇಡ್ ಮಾಡಿದೀವಿ, ಡ್ರಗ್ ಪೆಡ್ಲರ್ಸ್ ಮತ್ತೆ ಕನ್ಸ್ಯೂಮರ್ಸ್ ಪೆರೇಡ್ ಮಾಡಿದೀವಿ, ಸಾಕಷ್ಟು ಕೇಸ್ಗಳು ಮಾಡಿದೀವಿ. ಮೊನ್ನೆ ಅಷ್ಟೇ ಒಂದು 3-4 ಮತ್ತೆ ಡ್ರಗ್ ಕೇಸಸ್ ಕೂಡ ಮಾಡಿದೀವಿ. ಒಟ್ಟಾರೆಯಾಗಿ ಅತ್ಯಂತ ಶಾಂತಿಯುತವಾಗಿ ಯಾವುದೇ ಒಂದು ಘಟನೆ ಇಲ್ಲದ ರೀತಿಯಲ್ಲಿ ಸಂಭ್ರಮಾಚರಣೆ ಆಗ್ಲಿ ಅನ್ನುವಂತ ಉದ್ದೇಶಕ್ಕೆ ಪೊಲೀಸ್ ಇಲಾಖೆ ಅತ್ಯಂತ ಜವಾಬ್ದಾರಿಯಿಂದ ಸಿಬ್ಬಂದಿ ಅಧಿಕಾರಿಗಳ ನಿಯೋಜನೆಯೊಂದಿಗೆ ಸನ್ನದ್ಧವಾಗಿದೆ. ಸುಮಾರು 20ಕ್ಕೂ ಹೆಚ್ಚು ಚೆಕ್ ಪೋಸ್ಟ್ ಗಳನ್ನು ನಾವು ನಮ್ಮ ಕಮಿಷನರೇಟ್ ಬಾರ್ಡರ್ಸ್ ಅಲ್ಲಿ ಮತ್ತೆ ಪ್ರತಿ ಪೊಲೀಸ್ ಠಾಣೆಗೂ ಹಾಕಿದ್ದೀವಿ. ಮತ್ತೆ ಈಗಾಗಲೇ ಯಾರು ಮಿಸ್ಟೇಕ್ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಪ್ರತಿ ಸ್ಟೇಷನ್ ಅಲ್ಲಿ ಒಂದು ಚಿಕ್ಕ ಪಟ್ಟಿಯನ್ನ ರೆಡಿ ಮಾಡ್ಕೊಂಡು ಅಂತವ್ರನ್ನ ಅಗತ್ಯ ಬಿದ್ರೆ ಪಿಕ್ ಮಾಡುವಂತದ್ದು ಮಾಡ್ಲಿಕ್ಕೆ ಕೂಡ ನಾನು ಸೂಚನೆ ಕೊಟ್ಟಿದ್ದೀನಿ. ಆ ಪ್ರಕಾರ ನಮ್ಮ ಅಧಿಕಾರಿ ಈಗಾಗಲೇ ಎಲ್ಲ ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸಿದ್ದಾರೆ. ಈಗ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಎಲ್ಲಿ ಅನುಮತಿ ತಗೊಂಡಿದ್ದಾರೆ ಅಲ್ಲಿ 10 ಗಂಟೆವರೆಗೆ ಇರುತ್ತೆ, ಅದಾದ್ಮೇಲೆ ಬಂದ್ ಮಾಡ್ಬೇಕಾಗತ್ತೆ. ಮತ್ತೆ ಮಾಧ್ಯಮದವ್ರು ಕೇಳಿದ್ರು, ಹಿಂದೆ ಒಂದು ಇನ್ಸಿಡೆಂಟ್, ಒಂದು ಇವೆಂಟ್ ಆದಾಗ ಸ್ವಲ್ಪ ಟೈಮ್ ರೀಚ್ ಆಗಿತ್ತು ಅಂತ. ಟೈಮ್ ರೀಚ್ ಆಗಿದ್ದಕ್ಕೆ ನಾವು ಕೇಸ್ ಮಾಡಿದ್ದೀವಿ, ಅದನ್ನ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತೀವಿ. ಅದ್ರ ಜೊತೆಗೆ ಹೋಟೆಲ್ಸ್ ಆಗ್ಲಿ, ರೆಸ್ಟೋರೆಂಟ್ಸ್ ಯಾವೇ ಇದ್ರು ಏನು ಸಮಯದ ಮಿತಿ ಇದೆ, ಕಾರ್ಪೊರೇಷನ್ ಅವ್ರು ಇಲ್ಲಿ ಒಂದು ಕೊಟ್ಟಿದ್ದಾರೆ, ಆ ಪ್ರಕಾರ ಪಾಲನೆ ಮಾಡ್ಬೇಕಾಗುತ್ತೆ. ಅದನ್ನ ಮೀರಿ ಅಕಸ್ಮಾತ್ ಅಲ್ಲೇನಾದ್ರು ಸಂಭ್ರಮಾಚರಣೆ ಮತ್ತೊಂದು ನಡೀತಾ ಇದ್ರೆ ಆಯೋಜಕರು ಯಾರಿದ್ದಾರೆ, ಅದು ಸಂಬಂಧಪಟ್ಟ ಎಸ್ಟಾಬ್ಲಿಷ್ಮೆಂಟ್ ಓನರ್ಸ್ ಯಾರಿದ್ದಾರೆ ಅವ್ರಿಗೆ ಮಾಹಿತಿ ಕೊಡೋದ್ರ ಮುಖಾಂತರ ಡಿಸ್ಕಸ್ ಮಾಡಲಿಕ್ಕೆ ಸೂಚನೆ ನೀಡಲಾಗುತ್ತೆ. ಮುಖ್ಯವಾಗಿ ಥಿಯೇಟರ್ಸ್, ಮಾಲ್ಸ್ ಏನಿದಾವೆ ನಮ್ಮಲ್ಲಿ ಅದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಬರೋ ಸಾಧ್ಯತೆ ಇದೆ. ಕೆಲವು ಐಸ್ ಕ್ರೀಮ್ ಪಾರ್ಲರ್ಸ್ ಇರ್ಬೋದು ಅಥವಾ ಈಟರೀಸ್ ಇರ್ಬೋದು ಅಥವಾ ಬೇರೆ ಬೇರೆ ಸ್ಥಳಗಳಿದಾವೆ, ಅಲ್ಲೆಲ್ಲ ಸಿಬ್ಬಂದಿ ಯೋಜನೆ ಮಾಡ್ತಾ ಇದ್ವಿ. ನಾನು ಮನವಿ ಮಾಡುವಂಥದ್ದು ಕುಟುಂಬ ಒಳ್ಳೆ ರೀತಿಯಲ್ಲಿ ಒಳ್ಳೆ ಒಂದು ರೆಸಲ್ಯೂಷನ್ಸ್ ಒಂದಿಗೆ ಹೊಸ ವರ್ಷವನ್ನ ಆಹ್ವಾನ ಮಾಡಿ ನಮ್ಮ ಸಂಭ್ರಮಾಚರಣೆ ಇನ್ನವರಿಗೆ ತೊಂದರೆ ಆಗ್ಬಾರ್ದು. ಯಾಕಂದ್ರೆ ಬಹಳಷ್ಟು ಜನ ಇರ್ತಾರೆ, ಸೀನಿಯರ್ ಸಿಟಿಜನ್ಸ್ ಇರ್ತಾರೆ, ಮಕ್ಕಳಿರುವಂತದ್ದು, ಬಹಳಷ್ಟು ಕಡೆ ಇರೋ ಶಾಲಾ ನಡೀತಾ ಇರ್ತಾರೆ. ಈಗ ಹೊಸ ವರ್ಷದ ಸೆಲೆಬ್ರೇಷನ್ ಇದೆಲ್ಲ ಇತ್ತೀಚಿನ ದಶಕದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ. ಆದ್ರೆ ಯೂನಿವರ್ಸಿಟಿಗಳಿರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಅವ್ರು ಶೆಡ್ಯೂಲ್ ಇರುತ್ತೆ, ಎಕ್ಸಾಮ್ ನಡೀತಾ ಇರುತ್ತೆ. ಹಂಗಾಗಿ ನಮಗೆ ಕೆಲವು ಶಾಲಾ ಕಾಲೇಜುಗಳಲ್ಲಿ ಎಲ್ಲಿ ಪರೀಕ್ಷೆಗಳು ನಾಳೆ ನಡೆದಿರುವಂತದ್ದು, ಹಂಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಅತ್ಯಂತ ಸಂಭ್ರಮದಿಂದ ವೈಯಕ್ತಿಕ ಆಚರಣೆ ಮಾಡಿ ಎಲ್ಲಿ ಸಾರ್ವಜನಿಕ ಎಲ್ಲ ಇದೇ ಪ್ರಶ್ನೆ ಕೇಳ್ತಿದ್ದೀರಿ, ಕುಡಿದವರು ಮನೆ ಬಿಡ್ತಾರೆ. ಈಗ ನಾನು ಬಹಳ ಸ್ಪಷ್ಟವಾಗಿರುವಂತದ್ದು, ಯಾರು ಕುಡಿದು ಬೀಳುವಂತ ಸ್ಥಿತಿಯಲ್ಲಿ ಇರ್ತಾರೆ ಅಂತವ್ರು ಜೊತೆಗೆ ಅನ್ನೋದನ್ನ ಕರ್ಕೊಂಡ್ ಬಂದ್ಬಿಡಿ ವಾಪಸ್ ಮನೆ ತಲುಪಿಸಲಿಕ್ಕೆ. ನಾವೆಲ್ಲ ವಿದ್ಯಾರ್ಥಿ ಸಂಖ್ಯೆ ಒಂದು 15 ದಾಟಿ ಬಂದಿರೋದು, ಎಲ್ಲಾ ಗುಂಪುಗಳಲ್ಲೂ ಒಬ್ಬ ಕುಡಿದು ಬೀಳುವಂತವ್ರು ಇದ್ರೆ ಅವ್ರ 4 ಗಂಟೆ ನಡೀತಾ ಇರ್ತಾರೆ. ಅದೇ ಸಮಸ್ಯೆ ಎದುರಾಗಲ್ಲ. ಅದನ್ನ ಮೀರಿ ಯಾರಾದ್ರೂ ಅನ್ಎಟೆಂಡೆಡ್ ಆಗಿ ರಸ್ತೆಯಲ್ಲಿ ವಾಪಸ್ ಸಾರ್ವಜನಿಕರಿಗೆ ತೊಂದರೆ ಇಟ್ಟಿದ್ರೆ ಅವ್ರು ಯಾವ ಸ್ಥಿತಿಯಲ್ಲಿ ನೋಡ್ಕೊಂಡು ಅವ್ರನ್ನ ಆಸ್ಪತ್ರೆಗೆ ಬಿಡಬೇಕಾ ಅಥವಾ ಬೇರೆ ಎಲ್ಲಾದ್ರೂ ಒಂದು ರೆಸ್ಕ್ಯೂ ಹೋಮ್ ಸಿಕ್ಕಿರ್ಬೇಕಾ ಅದನ್ನ ಡಿಸೈಡ್ ಮಾಡ್ತೀವಿ. ಪ್ರತಿ ಸಬ್ ಡಿವಿಷನ್, ನಮ್ಮಲ್ಲಿ 3 ಲಾ ಅಂಡ್ ಆರ್ಡರ್ ಸಬ್ ಡಿವಿಷನ್ಸ್ ಇದ್ದಾರೆ. ಪ್ರತಿ ಸಬ್ ಡಿವಿಷನ್ ಮಟ್ಟದಲ್ಲಿ ಒಂದೊಂದು ರೆಸ್ಕ್ಯೂ ಸೆಂಟರ್ಸ್ ಅನ್ನೋ ರೀತಿಯಲ್ಲಿ ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ದೀವಿ. ಅಲ್ಲಿ ಯಾರಾದ್ರೂ ಅಕಸ್ಮಾತ್ ಕಳೆದೋಗಿದ್ರೆ ಅಥವಾ ಅವ್ರ ಜೊತೆ ಇದ್ದಂಥವ್ರು ಏನಾದ್ರು ಮಿಸ್ ಆದ್ರೆ ಅಥವಾ ಗುಂಪಲ್ಲಿ ಅವ್ರಿಗೆ ಏನಾದ್ರು ತೊಂದರೆ ಆದ್ರೆ ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ಅಲ್ಲಿ ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ಪೊಲೀಸ್ ಇಲಾಖೆ